ನಮಸ್ಕಾರ ವೀಕ್ಷಕರೇ, ಪಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ಗಾನ. ನಗರದಲ್ಲೊಂದು ಭಯಾನಕ ರೈಲ್ವೆ ಅಂಡರ್ ಪಾಸ್. ಇಲ್ಲಿ ಸಮಸ್ಯೆಗಳು ನೂರಾರಿದ್ರು ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು ಪ್ರಾಣ ಹೋಗೋಕ್ಕೂ ಮುಂಚೆ ಎಚ್ಚೆತ್ತುಕೊಳ್ಳಬೇಕಿದೆ. ಎಸ್, ನಗರದ ದೊಡ್ಡನೆಕ್ಕುಂದಿ ರೈಲ್ವೆ ಅಂಡರ್ ಪಾಸ್ ನಲ್ಲಿ ಕಣ್ಮರೆಯಾದ ಪಾದಚಾರಿ ಮಾರ್ಗ. ಜೀವ ಕೈಯಲ್ಲಿಡಿದು ರೈಲ್ವೆ ಬ್ರಿಡ್ಜ್ ಹತ್ತಿ ದಿನನಿತ್ಯ ರಸ್ತೆ ದಾಟುತ್ತಿರುವ ಸಾರ್ವಜನಿಕರ ಪರದಾಟ. ಇವರ ಗೋಳು ಕೇಳೋರು ಯಾರು ಸ್ವಾಮಿ? ಇವರ ಪ್ರಾಣ ನಿಮ್ಮ ಕೈಯಲ್ಲಿ. ಈ ಬಗ್ಗೆ ನಮ್ಮ ವರದಿಗಾರ ಮಂಜುನಾಥ್ ಚಿಟ್ ಚಾಟ್ ನಲ್ಲಿ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ. ಬನ್ನಿ ನೋಡೋಣ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಪಿಟಿ ನ್ಯೂಸ್ ಕನ್ನಡ ಇದು. ತಾವೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರಾ. ಇವತ್ತು ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಮ್ಮ ಕಂದಾಯ ಸಚಿವರು ಮತ್ತು ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರು ರಸ್ತೆಯಲ್ಲಿರ್ತಕ್ಕಂಥ ಫುಟ್ಪಾತ್ಗಳನ್ನೆಲ್ಲ ತೆರವು ಮಾಡಿ ಸಾರ್ವಜನಿಕರ ಪ್ರಾಣವನ್ನು ಉಳಿಸಬೇಕು ಅಂತೇಳಿ ಹೊರಟಿದ್ದಾರೆ. ನಿಜಕ್ಕೂ ಇದು ಶ್ಲಾಘನೀಯ ಕಾರ್ಯ. ಆದರೆ ಮಹದೇವಪುರ ಕ್ಷೇತ್ರದ ದೊಡ್ಡನಕುಂದಿಯ ಅಂಡರ್ ಪಾಸ್ನಲ್ಲಿ ಆಗ್ತಾ ಇರ್ತಕ್ಕಂಥ ಈ ಟ್ರಾಫಿಕ್ ದಟ್ಟಣೆಯಿಂದ ಇಲ್ಲಿನ ಜನಗಳು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಒಂದು ರೈಲ್ವೆ ಏನು ಟ್ರ್ಯಾಕ್ ಇದೆ, ಈ ಟ್ರ್ಯಾಕ್ ಮೇಲೇ ಹತ್ತಿ ಆ ಕಡೆ ದಾಟ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಅಂದರೆ ಅವರು ಸಾರ್ವಜನಿಕ ಓಡಾಡೋಕ್ಕೆ ದಾರಿನೇ ಇಲ್ಲ ಅಲ್ಲಿ. ಸೊ ಅದ್ರ ಬದಲಾಗಿ ಇವ್ರೇನು ಮಾಡ್ತಾಯಿದ್ದಾರೆ, ಆ ಒಂದು ಟ್ರ್ಯಾಕ್ದು ಒಂದು ಕೋಡಿ ಮೇಲೆ ಒಂದು ಬ್ರಿಡ್ಜ್ ಮೇಲೆ ಹತ್ತಿ ಬ್ರಿಡ್ಜಿಂದ ಇಳಿತಾ ಇದ್ದಾರೆ. ಇದು ಎಷ್ಟು ಡೇಂಜರಸ್ಸು, ಒಂದು ಅಪಾಯಕಾರಿಯಾದಂಥ ಒಂದು ರಸ್ತೆಯಾಗಿ ಇವತ್ತು ಮಾರ್ಪಾಟಾಗ್ತಾ ಇದೆ. ಈ ಬಗ್ಗೆ ಇಲ್ಲಿನ ಸೂಕ್ತವಾದ ಅಧಿಕಾರಿಗಳು ಮತ್ತು ಇಲಾಖೆ ಸರ್ಕಾರ ಗಮನ ಹರಿಸಬೇಕು. ಯಾಕಂದರೆ ಇದು ನಿಜಕ್ಕೂ ಮುಂದಿನ ದಿನಗಳಲ್ಲಿ ದೊಡ್ಡ ಅಪಾಯಕಾರಿಯಾದಂತಹ ಒಂದು ಸನ್ನಿವೇಶಗಳಲ್ಲಿ ಕಾಣಿಸ್ತಾ ಇದೆ. ಯಾಕಂದರೆ ಸಾರ್ವಜನಿಕರಿಗೆ ಓಡಾಡೋಕ್ಕೆ ಇವತ್ತು ಫುಟ್ಪಾತ್ಗಳಿಲ್ಲ. ಇವತ್ತು ಈ ಅಂಡರ್ ಪಾಸ್ನಲ್ಲಿ ಎರಡು ಕಡೆ ವೆಹಿಕಲ್ಸ್ ಬಂದುಬಿಟ್ರೆ ಬೆಳಗ್ಗೆ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಆಗುತ್ತೆ. ಅಷ್ಟೇ ಅಲ್ಲದೆ ರಾತ್ರಿ ಕೂಡ ಗಂಟೆಗಟ್ಟಲೆ ಜಾಮ್ ಆಗುತ್ತೆ. ಹಾಗಾಗಿ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಈ ಬಗ್ಗೆ ಯಾರೂ ಧ್ವನಿ ಎತ್ತಲ್ಲ. ಮಳೆ ಬಂದರೂ ಕೂಡ ಈ ಒಂದು ಅಂಡರ್ ಪಾಸ್ ಕಡೆ ನೀರುಗಳು ನಿಂತ್ಕೊಳ್ತವೆ ಅಂತೆಲ್ಲ ಕೇಳ್ತಾ ಇದ್ದೀವಿ. ಈ ಬಗ್ಗೆ ಭಾಳಷ್ಟು ಜನ ಅಪಸ್ವರಗಳನ್ನು ಹೇಳ್ತಾ ಇದ್ದಾರೆ. ಈ ಸಮಸ್ಯೆಗಳು ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅಂಥೇಳಿ. ಮತ್ತು ಇಲ್ಲಿ ಈ ರಸ್ತೆ ದಾಟಬೇಕಾದ್ರೆ ಟ್ರೈನ್ ಪಾಸ್ ಆದಾಗ ಯಾವುದೇ ಸಮಯದಲ್ಲಿ ಟ್ರೈನ್ ಪಾಸ್ ಆಗುತ್ತೆ ಅಂತ ಇವ್ರಿಗೆ ಅಲರ್ಟ್ ಇರೋಲ್ಲ, ಮೆಸೇಜ್ ಇರೋಲ್ಲ. ಸೊ ಟ್ರೈನ್ ಪಾಸ್ ಆದಾಗ ಎನಿ ಟೈಮ್ ಡೆತ್ ಆಗೋವಂಥ ಚಾನ್ಸಸ್ ಇರುತ್ತೆ. ಸೊ ಈ ಅಪಾಯವನ್ನು ತಡೆಗಟ್ಟಬೇಕಂತೇಳಿ ಈ ಬಗ್ಗೆ ಪಿ ಟಿ ನ್ಯೂಸ್ ಒಂದು ವರದಿ ಮಾಡ್ತಾಯಿದೆ. ಈ ಬಗ್ಗೆ ಮಾತನಾಡೋಕ್ಕೆ ನಮ್ಮೊಂದಿಗೆ ಸಾರ್ವಜನಿಕರಿದ್ದಾರೆ. ಜೈ ಭೀಮ್ ಕರ್ನಾಟಕ ದಲಿತ ಸಂಘದ ಮುಖಂಡರು ಮತ್ತು ಇಲ್ಲಿನ ನಿವಾಸಿಗಳು ಆದಂತಹ ಅಣ್ಣಯ್ಯವರು ನಮ್ಮ ಜೊತೆಲಿದ್ದಾರೆ. ಸರ್, ತಾವು ನೋಡ್ತಾ ಇದ್ದೀರಾ ಇಲ್ಲಿ ಒಂದು ಫ್ಲೈಓವರು, ಈ ಫ್ಲೈಓವರಲ್ಲಿ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳು ಮತ್ತು ಇಲ್ಲಿ ಜನಗಳು ಯಾವ ರೀತಿಯಾಗಿ ದಾಟ್ತಾ ಇದ್ದಾರೆ ಸರ್, ನೀವು ನೋಡಿದ್ರಿ, ಏನು ಹೇಳ್ತೀರಾ ಸರ್ ಈ ಬಗ್ಗೆ? ಸರ್, ಇಲ್ಲಿ ಏನಾಗಿದೆ ಅಂದರೆ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ದೊಡ್ಡನಕುಂದಿ ಏನು ರೈಲ್ವೆ ಅಂಡರ್ಪಾಸ್ ಇದೆ, ಅಂಡರ್ಪಾಸ್ ಒಳಗೆ ತುಂಬ ಟ್ರಾಫಿಕ್ ಜಾಮ್ ಆಗ್ತಾಯಿದೆ. ಜನಗಳಿಗೆ ಓಡಾಡೋಕ್ಕೆ ಕಷ್ಟ ಆಗ್ತಾಯಿದೆ. ಇವತ್ತು ಕೃಷ್ಣ ಬೈರೇಗೌಡರು ಜನಗಳ ಪ್ರಾಣ ಕಾಪಾಡಬೇಕು ಅಂತೇಳ್ಬಿಟ್ಟು ಪ್ರಾಣ ತೊಟ್ಟಿದ್ದಾರೆ. ಅದಕ್ಕೆ ನಾವು ಅವ್ರಿಗೆ ವಂದನೆಗಳು ನಡೆಸ್ತೀರಿ. ಇಲ್ಲಿ ಏನಾಗಿದೆ ಅಂದರೆ ಅಂಡರ್ಪಾಸ್ ಒಳಗೆ ಯಾವಾಗ ಜಾಮ್ ಆಗ್ತದೋ ಜನಗಳು ಓಡಾಡೋಕ್ಕೆ ಚಾನ್ಸಸ್ ಇಲ್ಲ. ಅವ್ರೇನು ಮಾಡ್ತಾಯಿದ್ದಾರೆ, ಈ ಅಂಡರ್ಪಾಸ್ ಯಾವಾಗ ಜಾಮ್ ಆಗ್ತದೋ ಆವಾಗ ಮೇಲೆ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಅವರು ಮೇಲೆ ಹತ್ತೋ ಸಂದರ್ಭದಲ್ಲಿ ಯಾವಾಗ ಟ್ರೈನ್ ಬರ್ತದೋ ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ಬೆಳಗ್ಗೆ ಸಂಜೆ ಎಲ್ಲರಿಗೂ ಗೊತ್ತಿದ್ದಂಗೆ ಕೆಲಸಕ್ಕೆ ಹೋಗಬೇಕು, ಸಾರ್ವಜನಿಕರು ಓಡಾಡಬೇಕು, ಮಕ್ಕಳು ಶಾಲೆಯಿಂದ ಕರ್ಕೊಂಡು ಹೋಗಬೇಕು. ಅದರಿಂದ ಈ ಅಂಡರ್ಪಾಸ್ ಏನು ಬ್ಲಾಕ್ ಆಗ್ತದೋ ಆವಾಗ ಜನಗಳು ರೈಲ್ವೆ ಗೇಟ್ ಮೇಲೆ ಹೋಗ್ತಾರೆ. ಅಲ್ಲಿ ರೈಲ್ ಬರೋವಾಗೂ ಎಷ್ಟೋ ಜನ ನಿಂತಿರ್ತಾರೆ. ನೀವೇ ನೋಡಿದ್ದೀರಾ, ನೀವೇ ಶೂಟ್ ಮಾಡಿದ್ದೀರಾ. ಅದರಿಂದ ನಾನು ಈ ಸರ್ಕಾರಕ್ಕೆ ಒಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ ಅಲ್ಲಿ ಏನಾದರೂ ಬ್ರಿಡ್ಜ್ ಆದರೂ ರೆಡಿ ಮಾಡಬೇಕು, ಇಲ್ಲ ಸಾರ್ವಜನಿಕರು ಓಡಾಡೋ ಅಂಥ ಜಾಗ ಯಾವುದಾದ್ರೂ ಪರ್ಯಾಯವಾಗಿ ಕಲ್ಪಿಸ್ಕೊಡ್ಬೇಕು. ಇವತ್ತು ನೀವು ಬರೀ ಮಾತಲ್ಲಿ ಟಿ ವಿಯಲ್ಲಿ ಪತ್ರಿಕೆಯಲ್ಲಿ ಮಾತ್ರ ಜನಗಳು ಉಳಿಬೇಕು, ಬಡವರು ಚೆನ್ನಾಗಿರಬೇಕು ಅಂತ ಹೇಳ್ತಾರೆ. ಯಾಕಂದರೆ ಅಲ್ಲಿ ಬಡ ಜನರೇ ಓಡಾಡೋದು. ಬೈಕ್ ಇರೋನು, ಕಾರ್ ಒಳಗೆ ಅಂಡರ್ ಪಾಸ್ ಕೆಳಗೆ ಹೋಗ್ತಾನೆ, ಅವನು ಅರ್ಧವರಾದರೂ ನಿಂತ್ಕೊಂಡು ಹೋಗ್ತಾನೆ. ಈ ಸಾರ್ವಜನಿಕರು ಪಾಪ ಮಕ್ಕಳನ್ನ ಕರ್ಕೊಂಡು ಕೆಲ್ಸಕ್ಕೆ ಹೋಗಿ ಬಂದಿರ್ತಾರೆ. ಮಕ್ಕಳನ್ನ ಕರ್ಕೊಂಡು, ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಅದನ್ನು ಮಕ್ಕಳನ್ನ ಕರ್ಕೊಂಡು ದಾಟ್ತಾರೆ. ಆ ಸಮಯದಲ್ಲಿ ಏನಾದರೂ ಟ್ರೈನ್ ಬಂದರೆ ಸಾವು ನೋವು ಆಗೋವಂಥ ಘಟನೆಗಳು ನಡೆಯೋ ಚಾನ್ಸಸ್ ಐತೆ. ಅದರಿಂದ ಈ ಸರ್ಕಾರ ಎಚ್ಚೆತ್ಕೊಬೇಕು. ಇಲ್ಲಿ ಏನು ದೊಡ್ಡನಕುಂದಿ ಇವಾಗ ಅಂಡರ್ಪಾಸ್ ಇದೋ ಅದನ್ನು ದೊಡ್ಡದಾದರೂ ಮಾಡಬೇಕು, ಜನಗಳು ಓಡಾಡೋಕ್ಕೆ ಅವಕಾಶ ಮಾಡಿಕೊಡಬೇಕು. ಅದ್ರ ಮೇಲೆ ಇಲ್ಲ ಬ್ರಿಡ್ಜ್ ಆದರೂ ಮಾಡಬೇಕು. ಜನ ಸತ್ತಾಗ ಅಯ್ಯೋ ಸತ್ತೋದ್ರು ಅನ್ನೋಕ್ಕಿಂತ ಬದುಕಿರೋವಾಗೆ ಅವ್ರಿಗೆ ಏನು ಬೇಕು ಅನ್ನೋದನ್ನು ಮಾಡಿದ್ರೆ ಅನುಕೂಲ ಅಂತ ನನ್ನ ಅಭಿಪ್ರಾಯ. ಎಸ್ ನೋಡಿದ್ರಲ್ಲ, ಈ ಬಗ್ಗೆ ಈ ಸ್ಥಳೀಯ
ಹೋರಾಟಗಾರರಾದಂತಹ ಅಣ್ಣಯ್ಯವರು ಕೊಟ್ಟಿರ್ತಕ್ಕಂಥ ಪ್ರತಿಕ್ರಿಯೆ ಈ ರೀತಿ ಇದೆ. ಮತ್ತು ಈ ಒಂದು ಸುತ್ತಮುತ್ತ ಇರ್ತಕ್ಕಂಥ ಒಂದು ಈ ಪ್ರದೇಶ ಏನಿದೆ ಇದು ಭಾಳಷ್ಟು ಸಮಸ್ಯೆಗಳಿಂದ ಕೂಡಿರ್ತಕ್ಕಂಥ ಸಮಸ್ಯೆ. ಯಾಕಂದ್ರೆ ದೊಡ್ಡನಕ್ಕುಂದಿ ಇಸ್ ಒಂಥರ ಹಾಟ್ ಸ್ಪಾಟು, ಅದು ಮಹದೇವಪುರದ ಹಾಟ್ ಸ್ಪಾಟ್ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಸುತ್ತಮುತ್ತ ಭಾಳಷ್ಟು IT-BT ಕಂಪನಿಗಳಿದ್ದಾವೆ, ಭಾಳಷ್ಟು ಕಾರ್ಖಾನೆಗಳಿದ್ದಾವೆ, ಮತ್ತು ಪ್ರತಿನಿತ್ಯ ಸಾವಿರಾರು ವಾಹನಗಳು ಸಂಚರಿಸತಕ್ಕಂಥ ಪ್ರದೇಶ ಇದು. ಮತ್ತು ಇಲ್ಲಿನ ಏನು ವಾಹನ ಸವಾರರಿಗೆ ತೊಂದರೆ ಆಗಬಾರ್ದು ಅಂದರೆ ಆದಷ್ಟು ಬೇಗ ಸರ್ಕಾರ ಮತ್ತು ಇಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಈ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ ಜನರ ಸಮಸ್ಯೆಗಳನ್ನು ಆಲಿಸಿ ಇಲ್ಲಿ ಒಂದು ಏನು ಈ ರೈಲ್ವೆ ಅಂಡರ್ಪಾಸ್ ಇದನ್ನು ದೊಡ್ಡದು ಮಾಡ್ತಾರಾ ಅಥವಾ ಪರ್ಯಾಯ ಮಾರ್ಗ ಏನಾದರೂ ಒಂದು ರಸ್ತೆ ನಿರ್ಮಾಣ ಮಾಡಿಕೊಡ್ತಾರಾ ಅಥವಾ ಜನಗಳಿಗೆ ಪಾದಚಾರಿ ಮಾರ್ಗವನ್ನು ಸರಿಯಾದ ರೀತಿಯಲ್ಲಿ ಒದಗಿಸ್ಕೊಡ್ತಾರಾ ಅಂತ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಬರ ಜೊತೆಲಿ ಮಂಜುನಾಥ್, PT ನ್ಯೂಸ್ ಕನ್ನಡ.